ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾನು ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಏನಪ್ಪ ವಿಡಿಯೋ ಅಂತ ಅಂದರೆ ಗೋಲ್ಡ್ ಪರ್ಚೇಸಿಂಗ್ ಅಂದರೆ ಇದು ದೊಡ್ಡದೇನಲ್ಲ, ಸ್ವಲ್ಪ ಓಲೆ ತಗೋಬೇಕಾಗಿತ್ತು. ಅದನ್ನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೆ. ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಓಲೆ ತಗೊಳಕ್ಕೆ ಹೋಗಿವೆ. ಅದು ಹಳೆ ಡಿಸೈನ್ ಆಗಿದೆ ಅಂತ ಅಂದ್ಬಿಟ್ಟು ನ್ಯೂ ಪ್ಯಾಟ್ರನ್ ಬಂದಿರುತ್ತೆ, ನ್ಯೂ ಡಿಸೈನ್ಸು ಅದು ತೊಗೊಳಿವೆ. ನಾನು ಮನೇಲಿ ಯಾವ ಓಲೆ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದು ತೊಗೊಳಕ್ಕೆ ಆಯ್ತಿರ್ಲಿಲ್ಲ. ಯಾಕೆಂದರೆ ಜ್ಯುವೆಲ್ಸ್ ಅಂಗಡಿಲಿ ಅಷ್ಟು ಒಡವೆ ಎಲ್ಲ ಇರುತ್ತೆ. ನನ್ನ ಮೈಂಡ್ ಡೈವರ್ಟ್ ಆಗಿ ಅಲ್ಲಿಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅದು ಬೇರೆ ಡಿಸೈನ್ ತೊಗೊಬಿಡಿವೆ. ನಾನು ಏನು ತೊಗೋಬೇಕು ಅಂದ್ಕೊಂಡಿರ್ತೀನಿ ಅದು ತೊಗೊಳಕ್ಕೆ ಆಯ್ತಿರಲಿಲ್ಲ. ಅದಕ್ಕೆ ತುಂಬ ವರ್ಷಗಳೇ ಆಗಿದೆ ಆ್ಯಕ್ಚುಲಿ. ಇದನ್ನೇ ತಗೊಳ್ಳೋಣ ಅಂತ ಹೋಗಿ ಬೇರೆ ತೊಗೊಳ್ಳೋದು ಅದೇ ಮಾಡ್ತಿದ್ದೆ. ಈ ಸರಿ ಇಲ್ಲ, ಇದೇ ನಾನು ಯಾವ ಓಲೆ ಅಂದ್ಕೊಂಡಿದ್ದೀನಿ ಅದೇ ತೊಗೋಬೇಕು ಅಂತ ಜ್ಯುವೆಲ್ಸ್ ಅಂಗಡಿಗೆ ನಾನು ನಮ್ಮ ಮನೆಯವರು ಲಾಸ್ಟ್ ಟೈಮಲ್ಲಿ ಇನ್ನೇನು ನಾಳೆ ಹೊರಡಬೇಕು ಅಂದರೆ ಇವತ್ತು ಬಂದಿದ್ದೀವಿ. ಗೋಲ್ಡ್ ಅಂದರೆ ಇನ್ನು ಜಾಸ್ತಿ ಗ್ರಾಮ್ಸಿಂದ ಏನೂ ತೊಗೊತಿಲ್ಲ, ನಮ್ಮ ಬಜೆಟ್ಟಿಗೆ ತಕ್ಕನಾಗಿ ಯಾವುದು ಅದು ತೊಗೊತಿದ್ದೀವಿ. ನಾನು ಸುಮ್ಮನೆ ವೀಡಿಯೋ ಲೆಂತಿ ಮಾಡ್ಕೊಂಡು ನಾನು ಯಾವ್ದು ಪರ್ಚೇಸ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಏನು ಹೇಳಲ್ಲ. ನಾನು ತೊಗೋಬೇಕಾಗಿದ್ದು ಒಂದು ಜೊತೆ ಓಲೆ ತೊಗೋಬೇಕಾಗಿತ್ತು. ಅದು ಯಾವುದು ಓಲೆ ಅಂತಂದರೆ ಜೆ ಓಲೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇದು ತುಂಬ ವರ್ಷದಿಂದ ಐತಿ. ಇದು ಆ್ಯಕ್ಚುಲಿ ಓಲ್ಡ್ ಡಿಸೈನೇ, ಇವಾಗಲೂ ಕೂಡ ಇಷ್ಟಪಟ್ಟು ತಗೊಳ್ಳೋರು ತಗೋತಿದ್ದಾರೆ. ಬಟ್ ನನಗೆ ಡೈಲಿ ಯೂಸಿಗೆ ಒಂದು ಜೊತೆ ಓಲೆ ಇತ್ತು. ಆ ಜೆ ಓಲೆ ಹಾಕಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಅದಕ್ಕೆ ತುಂಬ ಒಂದು 2-3 ಅಂಗಡಿ ನೋಡಿದೆ. 2-3 ಅಂಗಡಿ ನೋಡಿ ಅವ್ರು ಜೆ ಓಲೆನೂ ಕೊಡೋರು. ಆಮೇಲೆ ಇಲ್ಲ ಬೇರೆ ತಗೊಳ್ಳೋದು ಒಂದು ಸರಿ ತೊಗೊತೀನಿ, ಬೇರೆ ತೊಗೋಬೇಕು ಅಂತ ಇಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಒಂದು ಜೊತೆ ಓಲೆ ತೊಗೋಬೇಕಾಗಿತ್ತು. ಸೊ ಓಲೆ ನಾನು ನಮ್ಮ ಮನೆಯವರು ಕೂಡ ನೋಡ್ತಾ ಇದ್ದೀವಿ. ನನಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಆಗಿರುತ್ತೆ. ಮನೆಯಿಂದ ನಾವು ಒಂದು ತೊಗೊಳ್ಳೋಣ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಅಂಗಡಿ ನೋಡಿ ಆ ಒಡವೆ ಎಲ್ಲ ನೋಡಿ ಇಲ್ಲ ಇದು ತೊಗೋಬೇಕು ಇಲ್ಲ ಅದು ತೊಗೋಬೇಕು ಅಂತ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಅಂದ್ಕೊತೀನಿ. ಅಲ್ಲಿಂದ ಬರಬೇಕಾದ್ರೆ ಹೋದಾಗಲೇ ತಗೊಳ್ಳೋಣ ಅಂತ ಅಂದ್ಕೊತೀನಿ. ಆಮೇಲೆ ಇಲ್ಲ ತಡಿ ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಹಂಗೆ ಹಿಂಗೆ ಅಂತ ಎಷ್ಟು ಬೇಗ ನಮ್ಮದು ಲೀವ್ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಬಂದಿದ್ದೀವಿ. ಬಟ್ ಇವಾಗಲೂ ಕೂಡ ನೋಡೋದಕ್ಕೆ ಜಾಸ್ತಿ ಟೈಮೇ ಇರಲಿಲ್ಲ. ಇನ್ನೇನು ನಾಳೆ ಹೊರಡಬೇಕು ಅಂದರೆ ನಾವು ಇವತ್ತು ಓಲೆ ನೋಡ್ತಾ ಇದ್ದರೆ ಎಲ್ಲಿ ಬೇಗ ಯಾವ್ದು ಬೇಕದು ತೊಗೊಂಡು ಹೋಗೋಣ ಅನ್ನೋ ರೀತಿಯೂ ನನಗೆ ತೊಗೊಳಕ್ಕಾಗಲ್ಲ. ಇನ್ನೂ ನಾವು ಹೊರಡೋದಕ್ಕೆ ಏನು ಪ್ರಿಪ್ರೇಷನ್ ಏನು ಕೂಡ ಮಾಡಿಲ್ಲ. ಸುಮ್ಮನೆ ಅಲ್ಲಿ ನೆಂಟ್ರ ಮನೆ ಇಲ್ಲಿ ನೆಂಟ್ರ ಮನೆ ಅಂತ ಈ ರೀತಿಯೇ ಲೀವ್ ಮುಗ್ದೋಯ್ತು. ಬಟ್ ಲೀವ್ ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದೇ ಗೊತ್ತಿಲ್ಲ. ಹಾಗಾದರೂ ಕೂಡ ಬಂದು ನೋಡ್ತಾ ಇದ್ದೀನಿ. ಡಿಸೈನ್ ಎಲ್ಲ ಆಲ್ಮೋಸ್ಟ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಮಗ ವೀಡಿಯೋ ಮಾಡ್ತೀನಿ ಅಂತ ಮೊಬೈಲ್ ಇಸ್ಕೊಂಡು ಎಷ್ಟು ಅಳ್ಳಾಡ್ಸಿದ್ದಾನೆ. ಸರಿಯಾಗಿ ವೀಡಿಯೋನೇ ಮಾಡಿಲ್ಲ. ಇಲ್ಲ ಅವಳು ಕಿತ್ಕೊಳ್ಳೋಳು, ಇಲ್ಲ ಇವನು ಕಿತ್ಕೊಳ್ಳೋಣ, ಇದೇ ರೀತಿ ಮಾಡಿದ್ದಾರೆ. ಆದರೂ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದಾನೆ. ನಾವು ಹೆಣ್ಮಕ್ಳು ಯಾವ ರೀತಿ ಅಂತ ಅಂದರೆ ಸ್ವಲ್ಪ ದುಡ್ಡಿದ್ರೆ ಸಾಕು, ಈ ಚೂಡಿದಾರ್ ಹೊಸ ಪ್ಯಾಟ್ರನ್ ಬಂದಿದೆ, ಆ ಡ್ರೆಸ್ ಹೊಸ ಪ್ಯಾಟ್ರನ್ ಬಂದಿದೆ ಅಂತ ಜಾಸ್ತಿ ನಾವು ಮದುವೆಗೂ ಮುಂಚೆ ಬಟ್ಟೆ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ. ಮದುವೆ ಆದಮೇಲಂತೂ ಪಾತ್ರೆ ಅಂತೆ ಅದಂತೆ ಇದಂತೆ, ಫ್ಯಾಮಿಲಿ ಶುರು ಆದಮೇಲೆ ಪಾತ್ರೆ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತೀವಿ. ಪಾತ್ರೆನೂ ತಗೊಳ್ಳೋಣ, ಪಾತ್ರೆನೂ ಅವಶ್ಯಕತೆ ಇದೆ, ಬಟ್ಟೆನೂ ಅವಶ್ಯಕತೆ ಇದೆ. ಬಟ್ ಜಾಸ್ತಿ ಪಾತ್ರೆ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಬಟ್ಟೆ ಮೇಲೆ ನಾವು ಎಷ್ಟೇ ಇನ್ವೆಸ್ಟ್ ಮಾಡಿದರೂ ಅದು ನಮ್ಮ ಕಷ್ಟ ಕಾಲದಲ್ಲಿ ಆಗಲ್ಲ. ಇನ್ ಕೇಸ್ ಪಾತ್ರೆ ಎಷ್ಟೇ ಮನೆ ತುಂಬ ಪಾತ್ರೆ ಇದ್ದರೂ ಕೂಡ ನಾವು ಪಾತ್ರೆ ತೊಗೊಂಡು ಇದು ಅಡೆ ಇಡ್ತೀವಿ ದುಡ್ಡು ಕೊಡಿ ಅಂದರೆ ಕೊಡ್ತಾರಾ? ಸ್ವಲ್ಪನೇ ಆಗಲಿ ಸೇವಿಂಗ್ಸ್ ಮಾಡಿ ಒಡವೆ ತೊಗೊಳ್ಳೋದು ನನ್ನ ಪ್ರಕಾರ ಬೆಸ್ಟ್ ಅನಿಸುತ್ತೆ ಆ್ಯಕ್ಚುಲಿ. ನಾನು ಮುಂಚೆ ಎಲ್ಲ ಅಷ್ಟೇ, ಯಾವುದಾದ್ರೂ ಏನಾದರೂ ರೋಡಲ್ಲಿ ಹೋಯ್ತಾ ಇದ್ದೀನಿ ನಡ್ಕೊಂಡು ಎಲ್ಲೋ ಮಾರ್ಕೆಟ್ಗೆ ಎಲ್ಲೋ ಅಂದರೆ ಔಟ್ಸೈಡ್ ಹಾಕಿದರೆ ಏನಾದರೂ ಬಟ್ಟೆ ಏನಾದರೂ ಅದು ಡಿಸೈನ್ಸ್ ಹಾಕಿರ್ತಾರಲ್ಲ, ಡಿಸ್ಪ್ಲೇ ಹಾಕಿದರೆ ವಾವ್ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿವೆ. ನಮ್ಮನೆಯವರು ನನಗೆ ಬಟ್ಟೆ ಅಂತ ಎಷ್ಟು ಬಟ್ಟೆ ತಗೋತೀಯ, ಬಟ್ಟೆ ತಗೊಳ್ಳೋದಕ್ಕೂ ಒಡವೆ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡು, ನೀನು ಏನೇ ಬಟ್ಟೆ ತೊಗೊಂಡ್ರು ಬರುತ್ತಾ ಅಂತ ಹೇಳಿ ಇವಾಗ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ ಬಟ್ಟೆ ತೊಗೊಳ್ಳೋದು. ಅದಕ್ಕೆ ಓಲೆ ಡಿಸೈನ್ಸ್ ಎಲ್ಲ ನೋಡೋಣ ಅಂತ ಎಷ್ಟು ಡಿಸೈನ್ಸ್ ಇತ್ತು ಅದೆಲ್ಲ ತೆಗ್ಸಿ ನಿಧಾನಕ್ಕೆ ನೋಡ್ತಾ ಇದ್ದೀನಿ. ಟೈಮ್ ಆಗಿದ್ರು ಬಟ್ ನನಗೆ ಅದು ಎಕ್ಸ್ಪೆಷಲಿ ಗೋಲ್ಡಲ್ಲಿ ಬೇಗ ತೊಗೊಂಡೋಗೋದು ಅಂತ ಅಂದ್ರೇ ಆಗಲ್ಲ. ಯಾವುದೋ ಒಂದು ತೊಗೊಂಡೋದ್ಮೇಲೆ ಈ ಡಿಸೈನ್ ಇಷ್ಟ ಇಲ್ಲ, ಆ ಡಿಸೈನ್ ಇಷ್ಟ ಇಲ್ಲ ಅನ್ನಂಗಾಗುತ್ತೆ. ಮತ್ತೆ ತೊಗೊಂಡ್ರಂತೂ ನಾವು ಏನು ಬಟ್ಟೆ ಆದರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಒಡವೆ ಅವಾಗ ತೊಗೊಂಡೋಗಿ ಒಂದು 10 ನಿಮಿಷ ಆಗಿರಲಿ ಇದು ಅದಾಗಿದೆ ತಿರ್ಪಿದಾಗಿದೆ ಅಂತ ಅಂದ್ರಂತೂ ಅವರು ಖಂಡಿತ ಎಕ್ಸ್ಚೇಂಜ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಡೈಲಿ ವೇರಿಗೆ ಬೇಕು ಅಂದರೆ ಚಿಕ್ಕ ಒಂದು 4 ಗ್ರಾಮ್ಸ್ ಎಲ್ಲ ಈ ಟೈಪ್ ಬರುತ್ತೆ, ಚೆನ್ನಾಗಿರುತ್ತೆ. 7 ಇದೆ, 6 ಇದೆ, ಇವೆಲ್ಲ ಅಷ್ಟೇ ಬರುತ್ತೆ. ಪಿಕಾಕ್ ಇರೋದು 5 ಶುರು ಆಗುತ್ತೆ. What?
ಹಾಂ, 4.2 ಇವಾಗ ಈ ಡಿಸೈನ್ ಏನು ನೋಡ್ತಿದ್ದೆ ನಾನು ಒಂದು 2-3 ವರ್ಷದಿಂದ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ. ಬಟ್ ಇವಾಗ ಸಿಕ್ತು ಇದು. ಈ ಡಿಸೈನು ಕೂಡ ತುಂಬಾ ಇಷ್ಟ ಆಗಿದೆ. ಬಟ್ ಇದಕ್ಕಿಂತ ಇನ್ನು ಬೇರೆ ಡಿಸೈನ್ಸ್ಗಳು ಇಷ್ಟ ಆದವು. ಇನ್ ಕೇಸ್ ಬೇರೆ ಡಿಸೈನ್ಸ್ ಇರಲಿಲ್ಲ ಅಂದಿದ್ರೆ ನಾನು ಇದನ್ನೇ ತೊಗೊಳ್ಳಿವೆ. ಬಟ್ ಬೇರೆದಿತ್ತಲ್ಲ ಅಂತ ಬೇರೆದು ನೋಡ್ತಿದ್ದೀನಿ. ನನಗೆ ಸ್ವಲ್ಪ ವಿತ್ ಜುಮ್ಕಿನೂ ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಜುಮ್ಕಿ ಥರ ಈಗ ಹಾಕಿದ್ದೀನಲ್ಲ, ಈ ರೀತಿ ಇರಲಿ ಅಂತ ನೋಡ್ತಾ ಇದ್ದೀನಿ. ನನ್ನ ಮಗಳು ಸರಿಯಾಗಿ ನಾನು ಓಲೆ ಈಗ ನೋಡೋಕ್ಕೂ ಬಿಡ್ತಾಯಿಲ್ಲ. ಮಮ್ಮಿ ನನಗೆ ತೋರಿಸು, ಈ ಕಡೆ ತಿರುಗು ಆ ಕಡೆ ತಿರುಗು ಅಂತ ಕ್ಯಾಮ್ರಾ ನಾನು ಓಲೆಗಿಡಿರಿ ಅಂದರೆ ಯಾವ ಅಂಗಡಿ ಏನಿತ್ತು ಒಳ್ಳೆ ಅಂಗಡಿ ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅಂಗಡಿ ಹೇಗಿದೆ ಹೋಮ್ ಟೂರ್ ಮಾಡ್ತಾರಲ್ಲ ಆ ರೀತಿ ಮಾಡಿದ್ದಾನೆ. ಇಡೀ ಅಂಗಡಿನೇ ವಿಡಿಯೋ ಮಾಡಿದ್ದಾನೆ ಓಲೆ ಒಂದು ಬಿಟ್ಟು. ಓಲೆ ಯಾವ ಡಿಸೈನು ಅಂತಲೂ ಅವ್ನು ತೋರಿಸಿಲ್ಲ ನೀಟಾಗಿ. ಮಕ್ಕಳಿಗಂತೂ ಬೇಗ ಇಲ್ಲಿಂದ ಹೊರಗಡೆ ಕರ್ಕೊಂಡೋದ್ರೆ ಸಾಕು, ನಾವು ಬೇರೆ ಕಡೆ ಇನ್ನೇನೋ ನೋಡಬೇಕು ಅನ್ನೋ ರೀತಿ ಆಡ್ತಿದ್ದಾರೆ. ಏನಂದರೆ ಪಿಕಾಕ್ ಡಿಸೈನ್ಸೇ ಜಾಸ್ತಿ ಡಿಸೈನ್ಸ್ ಇತ್ತು. ಯಾವುದೋ ಒಂದು ಪಿಕಾಕ್ ಡಿಸೈನ್ ಇದ್ದರೆ ಬೇಗ ತೊಗೊಳ್ಳಿವೆ ಅಂತ ಅನಿಸುತ್ತೆ. ಪಿಕಾಕ್ ಡಿಸೈನು ಕೂಡ ನನಗಿಷ್ಟ ಆಗಿತ್ತು. ಅದು ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಜಾಸ್ತಿ ಡಿಸೈನ್ಸ್ ಇತ್ತು. ಅದಕ್ಕೆ 2 ಜೊತೆ ನನಗಿಷ್ಟ ಆಯಿತು. 2 ಇಷ್ಟ ಆಗಿ ಕನ್ಫ್ಯೂಸ್, ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ ತುಂಬ ಟೈಮ್ ಆಯಿತು. ಇಲ್ಲೇನು ಓಲೆ ನೋಡ್ತಿದ್ದೀನಿ, ಇಲ್ಲಿ ನೋಡೋದಕ್ಕೂ ಮುಂಚೆ ತುಂಬ ಕಡೆ ನೋಡಿದೆ. ಆ್ಯಕ್ಚುಲಿ SRS ಅಂಗಡಿ ಇವಾಗ ಚಂದ್ರಾಯಪಟ್ಟಣದಲ್ಲಿ ಆಗಿದೆ. ಮೇ ಬಿ ಇವಾಗಾಯ್ತೋ ಯಾವಾಗಾಯ್ತೋ ನನಗೆ ಗೊತ್ತಿಲ್ಲ. ಬಟ್ ನಾವು ಇವಾಗ ನೋಡ್ದೋ. ನಾವು ಲಾಸ್ಟ್ ಟೈಮ್ ಲೀವ್ ಬಂದಾಗ ನೋಡಿರಲಿಲ್ಲ. ಆ್ಯಕ್ಚುಲಿ ಹಾಸನ್ಗೆ ಹೋಗಿ ತೊಗೊಳ್ಳಿವು. ಹಾಸನಲ್ಲಿ SRS ಅಂಗಡಿಲಿ ನಮಗೆ ಓಕೆ ಅಂತ ಅನಿಸೋದು. ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿರೋದು. ಬಟ್ ಹಾಸನ್ಗೆ ಹೋಗೋಕ್ಕೆ ಟೈಮ್ ಕೂಡ ಸಿಗಲಿಲ್ಲ ನಮಗೆ. ಲಾಸ್ಟ್ ಟೈಮಲ್ಲಿ ಇವ್ರನ್ನ ಬಂದಾಗಲೇ ತಗೊಳ್ಳೋರಿ ಅಂತ ಅಂದರೆ, ಇಲ್ಲ ಲಾಸ್ಟಿಗೆ ತಗೊಡ್ತೀನಿ ಅಂತ ಅಂದು ಲಾಸ್ಟ್ ಹೋಗೋದು ನಾಳೆ ಇದೆ ಅಂತ ಅಂದರೆ ಇವತ್ತು ಅಂಗಡಿ ಕರ್ಕೊಂಡೋಗಿದ್ದಾರೆ. ಅದೇ ಹೇಳ್ತಿದ್ದೆ, ಹಿಂಗೆ ಸಡನ್ನಾಗಿ ನೀನು ಹಿಂಗೆ ಕರ್ಕೊಂಡೋದ್ರೆ ನಾನು ತೊಗೊಳೋದು ಹೆಂಗೆ ಅಂತ. ಅದಕ್ಕೆ ಅವರು ಇವಾಗ ತಗೋ ಅಂತಿದ್ದೀನಿ, ತೊಗೊಳೋದಾದ್ರೆ ತಗೋ, ಇಲ್ಲ ಬಿಡೋದಾದರೆ ಬಿಡು ಅಂದರು. ಆಮೇಲೆ ಮತ್ತೆ ಏನಾದರೂ ನಾನು ಬೇಡ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಕೇಳೋಕ್ಕೋದ್ರೆ ಅದಕ್ಕೆ ಖರ್ಚಾಯಿತು ಇದಕ್ಕೆ ಖರ್ಚಾಯಿತು ಅಂತ ಹೇಳ್ಬಿಡ್ತಾರೆ. ಅವ್ರು ಯಾವಾಗ ಕೊಡಿಸ್ತಾರೆ ಆವಾಗಲೇ ಓಕೆ ಅಂತ ತೊಗೊಳ್ಳೋಣ ಅಂತ ತೊಗೋತಿದ್ದೀನಿ. ನಾನು ಏನಾದರೂ ಮತ್ತೆ ಇವಾಗ ಹೋಗ್ತಿದ್ದೀವಲ್ಲ, ಇವಾಗ ಬೇಡ ನೆಕ್ಸ್ಟ್ ತಗೊಳ್ಳೋಣ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಆ ಮಾತೇ ನೆನಪಿರಲ್ಲ ನಮ್ಮ ಮನೆಯವ್ರಿಗೆ. ನೆನಪಿರುತ್ತೆ, ಬಟ್ ಆವಾಗ ಆಕ್ಸೆಪ್ಟ್ ಮಾಡಲ್ಲ. ಅವ್ರು ಯಾವಾಗ ತಗೋ ಅಂತಾರೆ ಆವಾಗಲೇ ತಗೋಬೇಕು. ತುಂಬ ಟೈಮ್ ಏನಾಗಿದೆ ಅಂದರೆ ಲೀವ್ ಬಂದ ತಕ್ಷಣ ಅವರು ಅದು ತಗೊಡ್ತೀನಿ, ಎಕ್ಸಾಂಪಲ್ ಒಡವೆ ಅಂತಲೇ ಎಲ್ಲ ಏನಾದರೂ ತಗೊಡ್ತೀನಿ ಅಂತ ಅಂದರೆ ನಾನು ಅವರು ಬಂದ ಖುಷಿಗೆ 1-2 ದಿನ ಮುಂಚೆ ಊರಲ್ಲಿದ್ದಾಗ ಅದೇ ರೀತಿ ಆಯ್ತಾಯಿತ್ತು. ಅವರು ಬಂದು ಖುಷಿಗೆ ಅದು ತಗೋ ಇದು ತಗೋ ರೀ ತಡಿ, ಇವಾಗ ತಾನೇ ಜರ್ನಿ ಮಾಡಿ ಬಂದಿದ್ದೀಯಾ ಟ್ರೈನಲ್ಲಿ, ನಿಧಾನಕ್ಕೆ ತಗೊಳ್ಳೋಣ ಅಂತ ಅಂದು ನೆಕ್ಸ್ಟ್ ಟೈಮ್ ಕೇಳಿದಾಗ ನೀನು ಅವಾಗ ಯಾಕೆ ತೊಗೊಳ್ಳಿಲ್ಲ, ಇವಾಗಿಲ್ಲ ನನ್ನ ಹತ್ರ ತಗೊಳಕ್ಕಾಗಲ್ಲ ಅಂತ ತುಂಬ ಸತಿ ಅಂದಿದ್ದಾರೆ. ಅದಕ್ಕೆ ಹೋಯ್ತಾ ಇದ್ರು ಪರವಾಗಿಲ್ಲ, ಹೆಂಗೋ ಅವ್ರಾಗೆ ಅವ್ರು ಅಂದಿದ್ದಾರಲ್ಲ ತಗೊಳ್ಳೋಣ ಅಂತ ಹೋಗಿದ್ದೀನಿ. ತುಂಬ ಒಡವೆ ಎಲ್ಲ ನೋಡ್ತಾ ಇದ್ದೀನಿ. ತುಂಬ ಟೈಮೇ ನೋಡಿದೆ. ನಮ್ಮ ಮನೆಯವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಹೋಗಿದ್ದೀನಿ. ಯಾಕೆ ಅಂದರೆ ನಾನು ಮೊದಲೇ ತಗೊಡು ಅಂತ ಅಂದರೆ ಅವರು ತಡಿ ನೋಡೋಣ ಅಂತ ಈ ಸರಿ ಅವ್ರು ಇದು ಮಾಡಿದರು. ಅದಕ್ಕೆ ಓಕೆ ರೀ, ನಾನು ಲಾಸ್ಟ್ ಟೈಮ್ ತಗೋ ಅಂತಿದ್ಯಾ, ನಾನು ತೊಗೋತೀನಿ, ಆದರೆ ನಾನು ಅಂಗಡಿಗೆ ಹೋದಾಗ ನೀನು ಬೇಗ ತಗೋ ಅಂತ ಏನೂ ಅನ್ನಬಾರ್ದು. ನಾನು ಇಷ್ಟೊತ್ತು ತಗೊಂಡ್ರು ನೀನು ಸುಮ್ಮನೆ ಇರಬೇಕಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಪ್ಪಿಸಿದ್ದೆ. ಅದಕ್ಕೆ ಆಯಿತು ನಿಧಾನಕ್ಕೆ ತಗೋ, ನಾನು ಏನೂ ಅನ್ನಲ್ಲ, ನಿಧಾನಕ್ಕೆ ನೋಡಿ ತಗೋ, ಆಮೇಲೆ ನಿನ್ನ ಮನೆಗೆ ಬಂದಾದಮೇಲೆ ಇದು ತೊಗೋಬಾರ್ದಾಗಿತ್ತು ಅದು ತೊಗೋಬೇಕು, ಇದು ತೊಗೋಬಾರ್ದಾಗಿತ್ತು ಇದು ತೊಗೋಬೇಕು ಅಂತ ಏನೂ ಅನ್ನಬೇಡ ನೀನು ಅಂತ ಹೇಳಿದರು. ನೀನು ಸುಮ್ಮನೆ ಕೂತ್ಕೊಂಡ್ರೆ ನಾನು ಆರಾಮಾಗಿ ಕೂಲಾಗಿ ನೋಡ್ತೀನಿ, ನೀನೇನಾದರೂ ಟೈಮ್ ಆಯಿತು ಅಂದರೆ ನನಗೆಲ್ಲ ನಿನ್ನ ಕಡೆ ಫೋಕಸ್ ಮಾಡಿ ನನಗೆ ಭಯ ಆಯ್ತಿರುತ್ತೆ, ತಾಳಕ್ಕಾಗಲ್ಲ ಅಂತ ಏನೇನೋ ಹೇಳಿ ಪಾಪ ಅವ್ರನ್ನ ಸುಮ್ಮನೆ ಕೂರಿಸಿದ್ದೀನಿ. ಹಂಗೇನು ಇದು ಮಾಡಲ್ಲ, ಸುಮ್ಮನೆ ಕೂತ್ಕೊಂತಾರೆ. ಒಂದು ಲಿಮಿಟ್ ಅಂತ ಇರುತ್ತಲ್ಲ, ನಾನು 1 2 hour 3 hour ತೊಗೊಂಡ್ರೆ ಪಾಪ ಅವರು ಕೂಡ ಎಷ್ಟೊತ್ತು ಅಂತ ಕೂತ್ಕೊಂತಾರೆ ಹಂಗಂತ ಹೇಳಿ ಹೋಗಿದ್ದೆ. ಅದಕ್ಕೆ ಸುಮ್ಮನೆ ಪಾಪ ಕೂತಿದ್ದಾರೆ. ನಿನ್ಗೆ ಅವರು ತುಂಬ ಇದು ಮಾಡ್ತಿದ್ರು, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡು, ಇನ್ನೂ ಒಂದು ಟೈಮ್ ನೋಡಿ ನಿಧಾನಕ್ಕೆ ತೊಗೊತಿದ್ದಾರೆ. ನಾನು ಆ್ಯಕ್ಚುಲಿ ಮಕ್ಳಿಗೆ ಜಾಸ್ತಿ ಫೋನ್ ಕೊಡಲ್ಲ. ಯಾವಾಗ ಹಿಂಗೆ ವೀಡಿಯೋ ಮಾಡ್ತಾರೆ ಅವಾಗ ಮಮ್ಮಿ ನಾನು ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡಿದ್ದಾನೆ. ವೀಡಿಯೋ ಪಾಪ ಅವನಿಗೆ ಮಾಡೋಕ್ಕೆ ಬಂದಿಲ್ಲ, ಅವನಿಗೆ ಹೆಂಗೆ ಬರುತ್ತೆ ಆ ರೀತಿ ಮಾಡಿದ್ದಾನೆ. ನೋಡಿ ಈ ಓಲೆ ಮತ್ತು ಇನ್ನೊಂದು ಓಲೆ ನನಗೆ ತುಂಬಾ ಕನ್ಫ್ಯೂಸ್ ಇತ್ತು. 2 ಪಿಕಾಕ್ ಡಿಸೈನ್ ಇಷ್ಟ ಆಗಿತ್ತು. ಬಟ್ ಇದು ತೊಗೊಂಡೋದ್ರೆ ಅದು ಬೇಕನ್ಸುತ್ತೆ, ಅದು ತೊಗೊಂಡೋದ್ರೆ ಇದು ಬೇಕನ್ಸುತ್ತೆ ಅಂತ ತುಂಬ ಟೈಮು ನೋಡಿ ಅಂತೂ ಲಾಸ್ಟ್ ಫೈನಲೈಸ್ ಮಾಡಿದೆ. ಕ್ಯಾಶಿಂದೊಂದು ಇದಾಯಿತು. ಅವ್ರು ಕ್ಯಾಶ್ ಬೇಕು ಅಂತಂದರು, ಬಟ್ ನಾವು ಕ್ಯಾಶ್ ತೊಗೊಂಡು ಹೋಗಿರಲಿಲ್ಲ. ಫೋನ್ಪೇ ಮಾಡ್ತೀವಿ ಅಂತ ಅಂದರೆ GST ಅಷ್ಟು % ಆಗುತ್ತೆ, ಇಷ್ಟು % ಆಗುತ್ತೆ ಅಂತ ಹೇಳ್ತಾಯಿದ್ರು. ಓಕೆ ನಾಳೆ ಬರೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದು ಮಾಡ್ದೋ. ಆವಾಗ ನಾಳೆ ಬರ್ತೀವಿ ಅಂದಿದ್ದಕ್ಕೆ ಇಲ್ಲ ಆಗುತ್ತೆ ಅಂತ ಅಕ್ಸೆಪ್ಟ್ ಮಾಡಿ ಫೋನ್ಪೇ ಮಾಡಿಸ್ಕೊಂಡ್ರು. ನೋಡಿ ಈ ಡಿಸೈನ್ ಇಷ್ಟು ಚೆನ್ನಾಗಿದೆ, ಇವಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಾನು ತೊಗೊಂಡಿದ್ದಲ್ಲ,
ಬೇರೆ ಇಯರಿಂಗ್ ತೊಗೊಂಡು ಓಕೆ ಅಂತ ಮನೆ ಕಡೆ ಹೊರಟು. ಓಕೆ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.